ನಾನು ಫಸ್ಟು 19th ಗೇಟು ರಿಪ್ಲೇಸ್ಮೆಂಟ್ ಮಾಡೋದು ಏಪ್ರಿಲ್ನಲ್ಲಿ ಒಂದು ಇನ್ಸ್ಪೆಕ್ಷನ್ ಮಾಡಿದೆ. ಆ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದರಲ್ಲಿ ಏನೇನು ಪ್ರಿಕಾಷನ್ ತೊಗೋಬೇಕು ಮ್ಯಾನುಫ್ಯಾಕ್ಚರ್ಲಿಂದ ಸೆಟ್ ಮಾಡಿ ಎರೆಕ್ಷನ್ ಸೀಕ್ವೆನ್ಸ್ ಎಲ್ಲ ಸೆಟ್ ಮಾಡಿ ಹೋಗಿದ್ವಿ. ಅಗೈನ್ ಸೆಪ್ಟೆಂಬರ್ನಲ್ಲಿ ಬಂದು ಫ್ಯಾಬ್ರಿಕೇಷನ್ ಪ್ರೋಗ್ರೆಸ್ ನೋಡಿ ಎರೆಕ್ಷನ್ ಸೀಕ್ವೆನ್ಸ್ ಎಲ್ಲ ಸೆಟ್ ಮಾಡಿ ಇವರು ನಮ್ಮ ಎಕ್ಸಿಕ್ಯೂಟಿವ್ಸ್ಗೆಲ್ಲ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕಂತ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಫೆಬ್ರವರಿ ವಾಟರ್ ಟೆಸ್ಟ್ನಲ್ಲಿ ಕೆಳಗಡೆ ಹೋಗಿದ ಮೇಲೆ ಎರೆಕ್ಷನ್ ಶುರು ಮಾಡಿ ಫಸ್ಟ್ ಗೇಟು ಟ್ರಯಲ್ ಕೊಟ್ಟಿದ್ದೀವಿ. ಟ್ರಯಲ್ನಲ್ಲಿ ಏನೇನು ಸ್ವಲ್ಪ ನಮಗೂ ಡೌಟ್ ಇದ್ದೆಲ್ಲ ಸೆಟಲ್ ಮಾಡಿವಿ. ಇವಾಗ ಎಲ್ಲ ಗೇಟ್ಸು ಎರೆಕ್ಷನ್ ಆಗಿದೆ. ಲಾಸ್ಟ್ ಗೇಟ್ ಎರೆಕ್ಷನ್ ಇವತ್ತು ಆಗ್ತಾಯಿದೆ. ಇನ್ನು 2 ದಿವಸದಲ್ಲಿ ಕಂಪ್ಲೀಟ್ ಎರೆಕ್ಷನ್ ಪೋರ್ಷನ್ ಕಂಪ್ಲೀಟ್ ಆಗ್ತದೆ. ಅದರಲ್ಲಿ 15 ಗೇಟ್ಸ್ ಆಲ್ರೆಡಿ ವರ್ಕಿಂಗ್ ಕಂಡೀಷನಲ್ಲಿದೆ. ಬ್ಯಾಲೆನ್ಸ್ ಅನದರ್ 15 ಡೇಸ್ನಲ್ಲಿ ಕಂಪ್ಲೀಟ್ ಡ್ಯಾಮು ಕಂಪ್ಲೀಟ್ ಆಗ್ತದೆ. ಓನ್ಲಿ ಚೇಂಜ್ ನಾವು ಪ್ಲ್ಯಾನ್ ಮಾಡಿದ್ನಲ್ಲಿ ಪ್ರಾಸೆಸಿಂಗ್ನಲ್ಲಿ ಏಜೆನ್ಸಿ ಲೊಕೇಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಆಗ್ತು. ಯಾಕಂದರೆ ಕಾಂಟ್ರಾಕ್ಟರ್ಸ್ ಯಾರೂ ಇದಕ್ಕೆ ಬಂದಿಲ್ಲ ಮುಂಚೆ ಮಾಡೋಕ್ಕೆ. ತಮಿಳ್ನಾಡಿನಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಮಾಡಿದ್ದು ಏಜೆನ್ಸಿನ ಹಿಡ್ಕೊಂಡು ಇವಾಗ ರಿಕ್ವೆಸ್ಟ್ ಮಾಡಿ ಮಾಡ್ತಾಯಿದ್ವಿ. TI ಡೈಮೆನ್ಷನ್ಸ್ ಅಂಬತ್ತೂರು ಅವರು ಸಪ್ಲೈ ಮಾಡ್ತಾಯಿದ್ದಾರೆ ಬೈ 11th of May. ಅದ್ಮೇಲೆ 1 by 1 ಚೇಂಜ್ ಮಾಡ್ತೀವಿ, ಅದೇನು ಪ್ರಾಬ್ಲಮ್ ಇರಲ್ಲ ನಾವು ಸ್ಟೋರೇಜ್ಗೆ. ಬೈ 15th May ಆಲ್ ಗೇಟ್ಸ್ ಆರ್ ರೆಡಿ ಫಾರ್ ಸ್ಟೋರೇಜ್ ಆ್ಯಂಡ್ ಆಪ್ರೇಷನ್. ಬಟ್ ಬಂದರೆ ನಿಮಗೆ ಮೊನ್ನೆ ಒಂದು ಕ್ರಾಪ್ಗೂ ಕೊಟ್ಟಿಲ್ಲ, ಓನ್ಲಿ 80 TMC ಸ್ಟೋರ್ ಮಾಡಿದ್ವಿ. ಇವಾಗಲಿಂದ 2 ಕ್ರಾಪ್ಗೂ ನೀರು ಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ವಿ ಹ್ಯಾವ್ ಟು ಪ್ರೇ ಗಾಡ್ ಟು ಗಿವ್ ರೈನ್. ಓಕೆ, ಇದು ನಿಮ್ಗೆ ಫೈನಲ್ ನಾನು ಥ್ಯಾಂಕ್ಸ್ ಅಂದರೆ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟು CM ಸಾಹೇಬರು ಮಿನಿಸ್ಟರ್ಸು, ಆಂಧ್ರ CM ಸಾಹೇಬರು ಮಿನಿಸ್ಟರ್ಸು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಈ ಆ್ಯಕ್ಟಿವಿಟಿ ಪ್ಲ್ಯಾನ್ನಲ್ಲಿ. ಅವರು ಕೊಟ್ಟಿದ್ದ ಮೇಲೆ ನಾವು ಇಲ್ಲೆಲ್ಲ ಆ್ಯಕ್ಷನ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಭಾಳ ಕೆಲಸ ಮಾಡಿದ್ದಾರೆ. ಏಜೆನ್ಸಿಯವರು ಜನ ಕೆಲಸ ಮಾಡ್ಯಾರೆ. ನೀವು ಭಾಳ ಕೋಆಪ್ರೇಟ್ ಮಾಡಿದಿರಿ. ಎಲ್ಲರಿಗೆ ನನಗೆ ಧನ್ಯವಾದಗಳು. ನಮ್ಮದು ಎಷ್ಟೋ ಬೋಲ್ಡ್ ರೆಕಾರ್ಡ್ ಇದೆ ನಮ್ಮದು. ಇದು ಒಂದು ರೆಕಾರ್ಡ್ ಆಗಿದೆ ಕರ್ನಾಟಕನಲ್ಲಿ ಒಂದು ಸೀಸನ್ನಲ್ಲಿ ಕಂಪ್ಲೀಟ್ ಮಾಡಿದ್ದು. ನಿಮ್ಮೆಲ್ಲರಿಗೆ ನಮ್ಮದು ನಮಸ್ಕಾರ.